ಹೆಲ್ತ್, ಎಜುಕೇಶನ್ ಮತ್ತೆ ಉದ್ಯೋಗ, ಇನ್ಫ್ರಾಸ್ಟ್ರಕ್ಚರ್ ಈ ಯಾವುದರ ಬಗ್ಗೆನೂ ಪ್ರಶ್ನೆ ಮಾಡದೆ ಪುಟ್ಕೋಸೆಯಲ್ಲಿ ನಿಂತು ಈ ಪುಟ್ಕೋಸೆ ರೈಸ್ ಬಾಲ್ ತೂಕದ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಿದ್ದಾನೆ. ಇದರ ಅರ್ಥ ಸರ್ಕಾರ ಎಷ್ಟು ಒಳ್ಳೆ ಯೋಜನೆಗಳನ್ನ ಮಾಡ್ತಿದೆ ಅನ್ನೋದರ ಮೇಲೆ ಫೋಕಸ್ ಮಾಡದೆ ಮಾಡಿರೋ ಕೆಟ್ಟ ಯೋಜನೆಗಳಲ್ಲಿ ಒಳ್ಳೆಯದು ಕೆಟ್ಟದನ್ನ ಹುಡುಕ್ತಿದ್ದಾರೆ. ಅದು ಅಲ್ಲದೆ ಈ ತರ ಧ್ವನಿ ಎತ್ತಿ ಮಾತಾಡೋನ್ನ ಮತ್ತೆ ಈ ಜನರು ನಮಗೆ ಇನ್ನೊಬ್ಬ ನಾಯಕ ಸಿಕ್ದ ಅನ್ನೋ ತರ ಅವನ ಕಡೆ ಜೈಕಾರ ಕೂಗ್ತಿದ್ದಾರೆ. ಇದರ ಅರ್ಥ ನಾವೆಲ್ಲರೂ ಧ್ವನಿ ಎತ್ತಿ ಮಾತಾಡೋರ ಹಿಂದೆ ಹೋಗ್ತೀವಿ ಹೊರತು ಇಂಡಿವಿಜುವಲ್ ಆಗಿ ಯಾರು ಧ್ವನಿ ಎತ್ತಲ್ಲ, ಪ್ರಶ್ನೆ ಮಾಡಲ್ಲ ಅನ್ನೋದು. ಇನ್ನೊಬ್ಬ ತಾನು ಓಡಾಡೋ ರೋಡ್ ಸರಿ ಇಲ್ಲ ಅಂದ್ರೂ ನಮ್ಮ ದೇಶದವರು ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ ಅಂತ ಹೆಮ್ಮೆ ಪಡ್ತಿದ್ದಾನೆ. ಮತ್ತೆ ಜನ ಸ್ಮಾರ್ಟ್ ಫೋನು, ಬಿಗ್ ಬಾಸ್, ರೀಲ್ಸ್ ಅದು ಎಂಟರ್ಟೈನ್ಮೆಂಟ್ ಗೆ ಜಾಸ್ತಿ ಒತ್ತನ್ನ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಕಲ್ಕಿ ತಾಯಿನ ಕರ್ಕೊಂಡು ಬಂದು ನೋಡಮ್ಮ ನಿನ್ನ ಈ ಸ್ಥಿತಿಗೆ ತಂದವ್ರನ್ನ ಯಾವ ಸ್ಥಿತಿಯಲ್ಲಿ ನಿಲ್ಸಿದ್ದೀನಿ ಅಂತ ತೋರಿಸ್ತಾನೆ. ಆಗ ಜನರೆಲ್ಲ ಧಿಕ್ಕಾರ ಕೂಗ್ತಾ ಇವನ ಕಡೆ ಬರ್ತಿದ್ರೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾನೆ. ಅಂದ್ರೆ ನಾವು ನಮ್ಮನ್ನ ಆಳೋಕೆ ನಾಯಕ ಬೇಕು, ರಾಜ ಬೇಕು ಅನ್ನೋ ಮೈಂಡ್ ಸೆಟ್ ನ ಇಟ್ಕೊಂಡ್ರೆ ಒಂದೇ ಕಡೆ ವಾಲ್ತಿದ್ರೆ ಒಂದು ದಿನ ಅವರು ಸರ್ವಾಧಿಕಾರಿಯಾಗಿ ಬಂದು ಏನು ಬೇಕಾದ್ರೂ ಮಾಡೋ ಶಕ್ತಿಯನ್ನ ಪಡ್ಕೋತಾರೆ. ಆ ಸಮಯದಲ್ಲಿ ನಮ್ಮ ಕೈಲಿ ಏನು ಇರಲ್ಲ ಅಂತ ಅರ್ಥ. ಸೊ ಇಷ್ಟೊತ್ತು ಸಿನಿಮಾದಲ್ಲಿ ನಡೆದಿದ್ದು ಉಪೇಂದ್ರ ಅವರು ರೆಡಿ ಮಾಡ್ತಿದ್ದ ಸ್ಕ್ರಿಪ್ಟ್. ಇದೇನಿದು ಕತೆ ಹೀಗೆ ಹೋಗ್ತಿದ್ಯಲ್ಲ? 10 ವರ್ಷದ ಹಿಂದೆ ನಮ್ಮ ದೇಶ ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಅಂತ ನನ್ನ ಸಿನಿಮಾದಲ್ಲಿ ನಾನೇ ತೋರಿಸಿದ್ದೇನೆ. ಅಂತದ್ರಲ್ಲಿ ಈ ಕಥೆಯಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗ್ತಿದ್ಯಲ್ಲ. ನಾನು ಸೃಷ್ಟಿ ಮಾಡಿರೋ ಕಲ್ಕಿ ಕ್ಯಾರೆಕ್ಟರ್ ನನ್ನ ಬರವಣಿಗೆನೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದ್ಯಲ್ಲ, ನಾನು ಇದನ್ನ ಅನ್ಕೊಂಡಿಲ್ಲ ಅಂತ ಪೇಪರ್ ನ ಹರಿಯೋಕೆ ಹೋದಾಗ ಆ ಕಥೆಯಲ್ಲಿದ್ದ ಕಲ್ಕಿ ಕ್ಯಾರೆಕ್ಟರ್ ಕಥೆ ಕರೆಕ್ಟ್ ಆಗಿ ಹೋಗ್ತಿದೆ. ನೀನು ಏನೇನ್ ಅನ್ಕೊಂಡ್ರು ಕೊನೆಗೆ ಆಗೋದು ಇದೇ ರಿಯಾಲಿಟಿ. ಜನ ಎಲ್ಲಿವರೆಗೂ ಅವ್ರಿಗೆ ಸಂಬಂಧ ಇಲ್ಲದೆ ಇರೋ ವಿಷಯದಲ್ಲಿ ಕಳೆದು ಹೋಗ್ತಾರೋ ಅಲ್ಲಿವರೆಗೂ ಜನಗಳಿಗೆ ಇದೇ ಗತಿ. ಅಂದ್ರೆ ಈ ಸೆಲೆಬ್ರಿಟೀಸ್ ಕಾಂಟ್ರವರ್ಸೀಸ್, ಪಾಲಿಟಿಷಿಯನ್ಸ್ ಕಾಂಟ್ರವರ್ಸೀಸ್, ಬಿಗ್ ಬಾಸ್, ಇನ್ಸ್ಟಾಗ್ರಾಮ್ ರೀಲ್ಸ್, ಪಾರ್ನ್ ಈ ರೀತಿ ಬೇಡದೇ ಇರೋ ವಿಷಯದಲ್ಲೆಲ್ಲ ಕಳೆದು ಹೋದ್ರೆ ಜನಗಳಿಗೆ ಇದೇ ಗತಿ ಅಂತ.